ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸ್ಕಂದ ಷಷ್ಠಿ, ಚಂಪಾ ಷಷ್ಠಿ ಮತ್ತು ಸುಬ್ರಹ್ಮಣ್ಯ ಷಷ್ಠಿ ಹೀಗೆ ಹಲವಾರು ಹೆಸರುಗಳಿಂದ ಸುಬ್ರಹ್ಮಣ್ಯನನ್ನು ಕರೆಯುತ್ತಾರೆ. ಷಣ್ಮುಖ ಅಂತಲೂ ಕರೆಯುವಂತಹ ಈ ಸುಬ್ರಹ್ಮಣ್ಯ ಪೂಜೆಯನ್ನು ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಮಾಡೋದು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಗಣಪತಿಯ ಸೋದರ ಹಾಗೂ ದೇವತೆಗಳ ಸೇನಾಧಿಪತಿಯಾದಂಥ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಎಲ್ಲರೂ ಮಾಡ್ತಾರೆ. ಅದರಲ್ಲೂ ಷಷ್ಠಿಯಲ್ಲಿ ವಿಶೇಷವಾಗಿ ಆರಾಧನೆ ಮತ್ತು ಪೂಜೆಯನ್ನು ಮಾಡುವಂಥದ್ದು. ಇನ್ನು ಪ್ರತಿ ತಿಂಗಳು ಬರುವಂಥ ಷಷ್ಠಿಯನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಪಿಸಲಾಗುತ್ತೆ. ಇದನ್ನು ಸ್ಕಂದ ಷಷ್ಠಿ, ಚಂಪಾ ಷಷ್ಠಿ ಅಂತಲೂ ಸಹ ಕರೀತಾರೆ. ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತರು ವಿಶೇಷವಾಗಿ ಪೂಜಿಸಿ ಆರಾಧಿಸಲ್ಪಡುತ್ತಾರೆ. ಹಾಗೂ ಸುಬ್ರಹ್ಮಣ್ಯ ಷಷ್ಠಿಯನ್ನು ನಾವು ಸುಬ್ರಹ್ಮಣ್ಯ ಜನ್ಮದಿನ ಅಂತಲೂ ಸಹ ಕರಿತೇವೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಈ ಚಂಪಾ ಷಷ್ಠಿ ಎಂದು ಪೂಜೆಯನ್ನು ಸಲ್ಲಿಸಿದರೆ ನಮ್ಮ ಜೀವನದಲ್ಲಿ ಬಗೆಹರಿಯದ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತವೆ. ಇನ್ನು ಷಷ್ಠಿ ಪೂಜೆ ಮಾಡೋದರಿಂದ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಮತ್ತು ಸರ್ಪದೋಷ ನಿವಾರಣೆಯನ್ನು ಸಹ ಮಾಡಿಕೊಳ್ಬಹುದು. ಇನ್ನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿರುವಂಥ ಶ್ರೀ ಕುಕ್ಕೆ ಕ್ಷೇತ್ರಕ್ಕೆ ವಿಶೇಷವಾಗಿ ಮಂಗಳವಾರ ಮತ್ತು ಭಾನುವಾರ ದೇವರ ದರ್ಶನ ಮಾಡಿ ಪೂಜೆಯನ್ನು ಸಲ್ಲಿಸಿದರೆ ವಿಶೇಷವಾದಂಥ ಫಲವನ್ನು ಪಡೆಯಬಹುದು. ಇನ್ನು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅನ್ನದಾನ ಮಾಡಿದರೆ ಋಣಬಾಧೆಯು ನಿವಾರಣೆಯಾಗುತ್ತೆ. ಹಾಗೂ ತೊಗರಿಬೇಳೆ ಮತ್ತು ಬೆಲ್ಲವನ್ನು ಕೆಂಪು ವಸ್ತ್ರದ ಜೊತೆಗೆ ದಾನ ಮಾಡಿದರೆ ಶತ್ರುಬಾಧೆಗಳನ್ನು ಸಹ ನಾವು ನಿವಾರಣೆ ಮಾಡಿಕೊಳ್ಬೋದು. ಹಾಗೂ ಚರ್ಮದ ರೋಗ ಇರುವವರು ಕೂಡ ಈ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು, ದೋಷ ನಿವಾರಣೆಯಾಗುತ್ತೆ. ಹಾಗೂ ಕುಜದೋಷ ಇದ್ದವ್ರಿಗೂ ಕೂಡ ಸುಬ್ರಹ್ಮಣ್ಯನ ದೇವರ ದರ್ಶನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಇನ್ನು ಉತ್ತದ ಮಣ್ಣನ್ನು ಹಚ್ಚುವುದರಿಂದ ಚರ್ಮದ ರೋಗವು ಸಹ ನಿವಾರಣೆ ಮಾಡಿಕೊಳ್ಬೋದು. ಇನ್ನು ವಿಶೇಷವಾಗಿ ಈ ಪೂಜೆಯೆಲ್ಲ ಮಾಡುವ ಮೊದಲು ತಲೆ ಸ್ನಾನ ಮಾಡಿಯೇ ಪೂಜೆ ಮಾಡುವಂಥದ್ದು. ಯಾಕಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಮಡಿ ತುಂಬ ಮುಖ್ಯ. ಈಗ ಯಾವ ರೀತಿ ಪೂಜೆ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪೀಠ ಅಥವಾ ಮಣೆಯನ್ನು ತಗೊಳ್ಳಿ. ಅದರ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋವನ್ನು ಇಟ್ಟು ಸಾಮಾನ್ಯವಾಗಿ ತೆಂಗಿನಕಾಯಿ, ಹಣ್ಣು, ಹೂವುಗಳು, ಊದುಬತ್ತಿ ಎಲ್ಲವನ್ನು ಇಟ್ಟು ಮುಖ್ಯವಾಗಿ ಬೆಲ್ಲ, ಆರತಿ ಮಾಡೋದಕ್ಕೆ ಬೆಲ್ಲ ಬೇಕೇ ಬೇಕು. ನಂತರ ತುಪ್ಪ ಹಾಗೂ ತುಪ್ಪದ ಬತ್ತಿ ಕೂಡ ಬೇಕಾಗುತ್ತೆ. ಇನ್ನು ಕೆಂಪು ಹೂವುಗಳಿಂದ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಇದಿಷ್ಟನ್ನು ಇಟ್ಟು ಪೂಜೆ ಮಾಡುವಂಥದ್ದು. ಇನ್ನು ಯಾವ ರೀತಿ ಮಂತ್ರವನ್ನು ಹೇಳಿ ಪೂಜಿಸಬೇಕು ಅಂತ ನೋಡೋದಾದರೆ ಸ್ಕಂದ ಷಷ್ಠಿಯ ಶುಭ ದಿನದಂದು ಸ್ವಾಮಿಯ ಅನುಗ್ರಹಕ್ಕಾಗಿ ಈ ಗಾಯತ್ರಿ ಮಂತ್ರವನ್ನು ಹೇಳಿ ಶ್ರದ್ಧಾಭಕ್ತಿಯಿಂದ ಪೂಜಿಸಿದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಸಿಕೊಳ್ಬಹುದು. ಇನ್ನು ಈ ಪೂಜೆ ಮಾಡೋದರಿಂದ ಸಂತಾನ ಭಾಗ್ಯ, ಸರ್ಪದೋಷ ನಿವಾರಣೆ ಇದನ್ನೆಲ್ಲ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಿಂದ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡೋದ್ರಿಂದ ಇದನ್ನೆಲ್ಲ ಪರಿಹರಿಸ್ಕೊಳ್ಬಹುದು. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಲ್ಲದ ಆರತಿ ತುಂಬ ಶ್ರೇಷ್ಠ. ಈ ಆರತಿಯನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋದಾದರೆ ಒಂದು ತಾಮ್ರದ ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಅದರಲ್ಲಿ ಹರಡಿ ಅದರ ಮೇಲೆ ಓಂ ಅಥವಾ ಶ್ರೀ ಅಂತ ಬರೆದು ತುಪ್ಪದ ಬತ್ತಿಯಿಂದ ಸುಬ್ರಹ್ಮಣ್ಯನಿಗೆ ಬೆಲ್ಲದ ಆರತಿಯನ್ನು ಮಾಡಿದರೆ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೋದು. ಹಾಗೂ ಇನ್ನು ಸುಬ್ರಹ್ಮಣ್ಯ ಪೂಜೆಯನ್ನು ಮನೆಯಲ್ಲಾದರೂ ಮಾಡ್ಬೋದು ಅಥವಾ ಮನೆಯ ಹತ್ತಿರ ಯಾವುದಾದ್ರೂ ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೂ ಪರವಾಗಿಲ್ಲ, ಅದಲ್ಲಾದರೂ ಸರಿ ಮಾಡ್ಕೊಳ್ಬೋದು. ಸುಬ್ರಹ್ಮಣ್ಯನಿಗೆ ಬೆಲ್ಲದಿಂದ ತುಪ್ಪದ ಆರತಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಇನ್ನು ಪೂಜೆಗೆ ಕೆಂಪು ಹೂವುಗಳನ್ನು ಬಳಸಿದರೆ ತುಂಬ ಶ್ರೇಷ್ಠ. ಇನ್ನು ಕಣಗಲೆ ಹೂವಲ್ಲೂ ಸಹ ಪೂಜಿಸ್ಬೋದು. ಇನ್ನು ಈ ಪೂಜೆನ ಯಾವ ಟೈಮಲ್ಲಿ ಮಾಡೋದು ಅಂತ ನೋಡೋದಾದರೆ ಸಂಜೆ ಟೈಮಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಗೆಜ್ಜೆ ವಸ್ತ್ರವನ್ನು ಎಷ್ಟು ಎಳೆ ಹಾಕಬೇಕು ಅಂತ ನೋಡೋದಾದರೆ 3 ಎಳೆ ಅಥವಾ 5 ಅಥವಾ 7 ಎಳೆ ಬರುವಷ್ಟು ಗೆಜ್ಜೆ ವಸ್ತ್ರವನ್ನು ಮಾಡಿ ಸುಬ್ರಹ್ಮಣ್ಯನಿಗೆ ಹಾಕಿ ಪೂಜಿಸಬಹುದು. ಗೆಜ್ಜೆ ವಸ್ತ್ರವನ್ನು ಹಾಕುವಾಗ ವಸ್ತ್ರಂ ಸಮರ್ಪಯಾಮಿ ಎಂದು ಹೇಳಿ ಹಾಕಿ ಪೂಜಿಸಿ. ಇನ್ನು ನೈವೇದ್ಯ ಏನು ಮಾಡೋದು ಅಂತ ನೋಡೋದಾದರೆ
ಕಾಯಿಸದೇ ಇರುವಂಥ ಹಸಿ ಹಾಲನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ನೈವೇದ್ಯ ಮಾಡ್ಬೋದು. ಹಾಗೂ ಕಡಲೆಬೇಳೆ ಪಾಯಸವನ್ನು ಸಹ ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಪಿಸಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಸ್ಕಂದ ಷಷ್ಠಿಯನ್ನು ಮನೆಯಲ್ಲೇ ಸರಳವಾಗಿ ಯಾವ ರೀತಿ ಪೂಜೆ ಮಾಡ್ಕೊಳ್ಬೋದು, ಯಾವ ರೀತಿ ನೈವೇದ್ಯ ಮತ್ತು ಹೂವನ್ನು ಅರ್ಪಿಸಿ ಸುಬ್ರಹ್ಮಣ್ಯನ ನಾವು ಪೂಜಿಸ್ಬೋದು ಅಂತ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.